ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ರಸ್ತೆಗಳು ಅಕ್ಷರಶಃ ಜಲಾವೃತವಾಗಿದೆ. ಕೆಆರ್ ಮಾರ್ಕೆಟ್ಗೆ ಸಂಪೂರ್ಣವಾಗಿ ಜಲದಿಗ್ಬಂಧನ ಉಂಟಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾನೀಗ ಸುಲ್ತಾನ್ ಪೇಟೆ ರಸ್ತೆಯ ಬಳಿ ಇದ್ದೇನೆ. ನೀವಿಲ್ಲಿ ಗಮನಿಸಬಹುದು ಯಾವ ರೀತಿಯಲ್ಲಿ ನೀರು ನಿಂತಿದೆ ಅಂತ ಹೇಳಿ. ವಾಹನ ಸವಾರರೆಲ್ಲರೂ ಕೂಡ ಪರದಾಟವನ್ನ ಮಾಡ್ತಾ ಇದ್ದಾರೆ. ಮಾರುಕಟ್ಟೆಗೆ ಇಲ್ಲಿಂದ ಸಾಕಷ್ಟು ವಸ್ತುಗಳನ್ನು ಸಾಗಾಟವನ್ನ ಮಾಡ್ತಾರೆ. ಅವರು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಕೂಡ ಇಲ್ಲಿನ ಜನ ಹಾಕ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಅಂಗಡಿಗಳಿಗೆ ನೀರು ನುಗ್ಗಿದೆ. ಅಂಗಡಿಯ ಮಾಲೀಕರು ಕೂಡ ಇಲ್ಲಿ ಇನ್ನೂ ಕೂಡ ಅಂಗಡಿ ಓಪನ್ ಆಗಿಲ್ಲ. ಹಾಗಾಗಿ ಮಾಲೀಕರಿಗೆ ಈ ಬಗ್ಗೆ ಅರಿವಿಲ್ಲ ಅಂತ ಅನ್ಸುತ್ತೆ. ಆದರೆ ಅವರು ಬಂದು ನೋಡಿದಂಥ ಸಂದರ್ಭದಲ್ಲಿ ಕೂಡ ಅಂಗಡಿಗಳಿಗೆ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಅನಂತರದಲ್ಲಿ ಅಲ್ಲಿನ ವಸ್ತುಗಳೆಲ್ಲವೂ ಕೂಡ ಹಾಳಾಗಿರ್ಬೋದು. ಮತ್ತೊಂದು ಕಡೆಯಲ್ಲಿ ಗಮನಿಸಿದ್ರೆ ವಾಹನ ಸವಾರರಿಗೆ ತಮ್ಮ ವಾಹನಗಳು ಕೂಡ ಹಾಳಾಗುತ್ತೆ ಅನ್ನುವಂಥ ಒಂದು ಭಯ ಕೂಡ ಉಂಟಾಗ್ತಾ ಇದೆ. ಸಾಕಷ್ಟು ವಾಹನಗಳು ಕೂಡ ಕೆಟ್ಟು ನಿಂತಿದೆ. ಆಟೋಗಳೆಲ್ಲವೂ ಕೂಡ ಕೆಟ್ಟು ನಿಂತಿರುವಂಥದ್ದು. ಬೈಕ್ ಸವಾರಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಇದು ಉಂಟು ಮಾಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ವಾಹನ ಸವಾರರು ಕೂಡ ಅನುಭವಿಸ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಿದ್ರೆ ಖಂಡಿತವಾಗಿಯೂ ಕೂಡ ಸಮಸ್ಯೆಯನ್ನು ನಿವಾರಿಸಬಹುದು. ಇಲ್ಲದೆ ಹೋದಂಥ ಪಕ್ಷದಲ್ಲಿ ಈ ಸಮಸ್ಯೆ ಮುಂದಿನ ದಿನಗಳಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿನ ಜನ ಇದೇ ಒಂದು ಸಮಸ್ಯೆಯನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ಏನಿದೆ ಅದು ಕೂಡ ನಿರ್ಮಾಣವಾಗ್ತಾ ಹೋಗುತ್ತೆ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಯನ್ನು ಪರಿಹರಿಸಲಿ ಅನ್ನುವಂಥದ್ದು ನ್ಯೂಸ್ ಫಸ್ಟ್ನ ಆಶಯ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಒಂದು ನಿಮಿಷ ಅಣ್ಣ, ನಾವು ವಾಕ್ರು ಮಾಡ್ಕೊತೀವಿ ಅಣ್ಣ. ಒಂದು ನಿಮಿಷ ನಾನು ಮಾಡ್ತೀನಿ ಅಣ್ಣ. ಹಾಂ ಹಾಂ ಓಕೆ ಓಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.